ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಓಕೆ, ವೆಲ್ಕಮ್ ಟು ಅನದರ್ ಬ್ಲಾಗ್. ಇವಾಗ ನಾನು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ವಿಶೇಷ ಏಕಾದಶಿ ಇದೆ. ಏಕಾದಶಿನ ನಾರ್ಮಲ್ ಎಲ್ಲರಿಗೂ ಗೊತ್ತಿರುತ್ತೆ. ಉಪವಾಸ ಇರುತ್ತೆ, ವಿಷ್ಣುವಿಗೆ ಪ್ರಿಯವಾದದ್ದು. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಏಕಾದಶಿ ಅಂತ ಸರ್ಚ್ ಮಾಡಿ ಗೊತ್ತಾಗುತ್ತೆ. ಇವತ್ತು ಅದಲ್ಲದೆ ಇನ್ನೊಂದು ಏನಿದೆ ಅಂದರೆ ಈ ಶಂಖಚಕ್ರ ಇರುತ್ತೆ ಗೊತ್ತಾ, ವಿಷ್ಣುವಿಗೆ ಅಚ್ಚೆ ಹಾಕ್ತಾರೆ ಇಲ್ಲಿ ಈ ಜಾಗಕ್ಕೆ. ನಾನು ಆಲ್ರೆಡಿ ಒಂದು ಸತಿ ಹಾಕ್ಸಿದ್ದೀನಿ, ಬಟ್ ಅಷ್ಟೊಂದು ಕ್ಲಿಯರ್ ಇಲ್ಲ, ಬಟ್ ಕಾಣಿಸ್ತಾ ಇದೆ ಥರ ಬ್ಲ್ಯಾಕಿಶ್ ಇದೆ. ಹೋದ ವರ್ಷದಿಂದ ಹಾಕಿದ್ದು, ಇವಾಗ ಅಗೇನ್ ಬಂದಿದೆ. ಚಾತುರ್ಮಾಸದಲ್ಲಿ ಅದನ್ನು ಹಾಕ್ತಾರೆ. ವ್ರತ ಮಾಡೋರು, ಮಾಡದೇ ಇರೋರು, ಹಾಕ್ಸ್ಕೋಬೇಕನ್ನೋರೆಲ್ಲ ಹಾಕ್ಸ್ಕೋತಾರೆ. ಸೊ ಇವಾಗ ಅದನ್ನು ಹಾಕ್ಸ್ಕೊಳ್ಳೋದಕ್ಕೆ ನಾವು ರಾಯರ ಮಠಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀನಿ. ಇನ್ ಕೇಸಲ್ಲಿ ವಿಡಿಯೋ ಮಾಡೋವಂಥ ಚಾನ್ಸ್ ಸಿಗಲಿಲ್ಲ ಅಂದರೆ ತೋರಿಸೋದಕ್ಕಾಗಲ್ಲ. ಇನ್ ಕೇಸ್ ಅಲೌಡ್ ಇದ್ದರೆ ತೋರಿಸ್ತೀನಿ. ಓಕೆನಾ? ಬನ್ನಿ ಹೋಗೋಣ. ಅದು ಅಚ್ಚೆ ಅಲ್ಲ, ಮುದ್ರೆ ಅಂತಾರೆ. ಓಕೆನಾ? ಮುದ್ರೆ ಆಗ್ತಾರೆ ಇಲ್ಲಿ, ಅಚ್ಚೆ ಅನ್ನಬಾರ್ದು ಅಂತ ಹೇಳಿ. ತುಂಬಾ ಫಾರ್ಮಲಾಗಿ ಮಾತಾಡ್ತೀನಿ ಅನಿಸುತ್ತೆ. ನೋಡಿ ಬಂದರು, ಮಾಡ್ತಾಯಿದ್ರು ಪೂಜೆ. ಆಯ್ತು, ಇವಾಗ ಹೋಗ್ಬೇಕು, ಕರೆಯಕ್ಕೆ ಬಂದರು. ಇಲ್ಲಿ ಕೆಳಗೆ ಮಗ್ಗ ಮಾಡ್ತಿರೋದ್ರಿಂದ ಸೌಂಡ್ ನಿಮ್ಗೆ ಕೇಳ್ತಿದೆ. ನನ್ನ ಮೊಬೈಲಲ್ಲಂತೂ ನಮ್ಮ ವಾಯ್ಸಿಗಿನ ಕೆಳಗಿರೋ ವಾಯ್ಸ್ ತುಂಬ ಕೇಳಿಸೋದಿಲ್ಲ. ಸಾಕ್ತೀನಿ, ಹೋಗೋವಾಗ ತೋರಿಸ್ತೀನಿ. ಓಕೆನಾ? ಹಾಯ್ ಮಾಡಿಬಿಡಮ್ಮ. ರೆಡಿ ಆಯ್ತು ಅವ್ರಿಗೆ. ಇವತ್ತು ಗುಂಡು ಮರಿ ಅಷ್ಟೇ. ಬಾಯ್. ಎಲ್ಲರೂ ಹೆಣ್ಮಕ್ಳ ಪ್ರಾಬ್ಲಮ್ ಇದೆ ಯಾವಾಗಲೂ ಅಲ್ಲ. ಎಷ್ಟಿದ್ರು ಹೋಗೋ ಇದರಲ್ಲೇ ಹುಡ್ಕೋದು ಸಿಗಲ್ಲ, ಮ್ಯಾಚು ನಾವು ಬಿಡಲ್ಲ. ಆಮೇಲೆ ನನಗೆ ಮತ್ತು ನಡೆಯಮ್ಮ ರೆಡಿನಾ? ನಾನು ರೆಡಿ ಅಲ್ಲ. ಅದು ಒಂದು ದೊಡ್ಡದು ಚಿಕ್ಕ ಓಕೆ. ಹಾಗಂದ್ರೆ 3 3 4 4 ಮಸ್ತ್ ಬಿಡು. ಹಾಕ್ಲಾ? ಕಾಣಿಸ್ತೀನಿ ನಾನು. ಸುಮಾರು 7 ಗಂಟೆ ಹಂಗೆಲ್ಲ ರಾಯರ ಮಠ ಸೇರಿದ್ವಿ. ತುಂಬ ಜನ ಇರಲಿಲ್ಲ, ಬೆಳಗಿನ ಜಾವ ಆಗಿರೋದ್ರಿಂದ. ಹೋದ ವರ್ಷ ಎಲ್ಲ ಇನ್ನೂ ಮುಂಜಾನೆ ಬೇಗನೆ ಒಂದು 6:30 ಹಂಗೆಲ್ಲ ಇದ್ವಿ. ಅವಾಗೆಲ್ಲ ಅಷ್ಟೊತ್ತಿಗೆ ಹಾಕ್ಬಿಟ್ಟರು ತಪ್ತ ಮುದ್ರನ. ಅಷ್ಟೊತ್ತಿಗೆ ಗುರುಗಳು ಬಂದಿರೋರು. ಆದರೆ ಈ ಸತಿ ಅವ್ರು ಬಂದಿದ್ದೇ 9 ಗಂಟೆ, 8 ಗಂಟೆ ಹೋಗಿ 9 ಗಂಟೆ ಆಯಿತು. ನೀವು ಲೈನ್ ನೋಡಬೇಕಿತ್ತು. ಯಪ್ಪ ನೋಡಿ, ಇಷ್ಟಿತ್ತು ಲೈನು. ಫುಲ್ ರೋಡ್ ತುಂಬ ಅವರೇ ನಿಂತಿದ್ರು. ರೋಡ್ ತುಂಬ ಮುದ್ರೆ ಹಾಕ್ಸ್ಕೊಳ್ಳೋರೇ ನಿಂತಿದ್ರು. ನಾವು ಅದೇ ಲೈನ್ಗೆ ಹೋಗಿ ನಿಂತ್ವಿ. ನಮ್ಮ ಹಿಂದೆ ಇಬ್ಬರು ಇದ್ದವರು. ಆಮೇಲೆ ನೋಡಿದ್ರೆ ಇನ್ನೂ ತುಂಬ ಜನ ಆದರು. ಇಲ್ಲೊಂದು ಮಗು ಪರಿಚಯ ಆಯಿತು, ಅನೀಶ್ ಅಂತ. ಅವರಮ್ಮ ಅಂತೂ ಹಾಯ್ ಹೇಳ್ಸೋದಕ್ಕೆ ಸಾಹಸ ಪಡ್ತಾಯಿದ್ದಾರೆ. ಇಲ್ಲಿ ನೋಡಿ, ಅವರಮ್ಮ ಹಾಯ್ ಮಾಡ್ತಾರೆ. ಈಗ ಇವರೇ ಕೊನೆಗೂ ಹಾಯ್ ಅಂದ. ಅದೇ ಖುಷಿಲಿ ಮತ್ತೆ ಮುದ್ರೆ ಹಾಕ್ಸ್ಕೊಳ್ಳೋ ಅಂತ ಕ್ಯೂವಲ್ಲಿ ಹೋಗಿ ನಿಂತ್ಕೊಂಡೆ. 5 ನನ್ನ ಹಳೆ ಮುದ್ರೆ ಹಾಕ್ಸ್ಕೊಂಡಿದ್ದು, ಹೋದ ವರ್ಷ ಹಾಕ್ಸ್ಕೊಂಡಿದ್ದು. ಕೊನೆಗೂ ತುಂಬ ಹೊತ್ತು ನಿಂತು ಸ್ಟಾರ್ಟಿಂಗ್ ಕ್ಯೂಗೆ ಬಂದು ನಿಂತ್ವಿ. ಸೊ ಇಲ್ಲಿಂದ ಲೈನ್ ಬೇಗ ಮೂವ್ ಆಗಿ ಸ್ಟಾರ್ಟ್ ಆಯಿತು. ನೋಡಿ, ಇವರೇ ಗುರುಗಳು. ತಪ್ತ ಮುದ್ರೆ ಹಾಕ್ಸೋಕ್ಕೆ ಉತ್ತರಾದಿ ಮಠದಿಂದ ಬಂದಿದ್ರು. ಇಲ್ಲಿ ನೋಡ್ರೆ ಪಾಪು ಎಲ್ಲರೂ ಇಕ್ಕಿದ ತಕ್ಷಣ ಚುರುಗುಡ್ತವ್ರೆಲ್ಲರೂ. ಗುರುಗಳ ಹೆಸರು ತಪ್ಪು ಹೇಳ್ಬಾರ್ದು ಅಂತ ಹೇಳಿ ಇಲ್ಲೇ ಅವ್ರ ಹೆಸರು ಹಾಕಿದ್ದೀನಿ. ಅಮ್ಮ ಕೈ ತೋರಿಸ್ತಿದ್ದಾರೆ ಮುದ್ರೆ ಹೇಗೆ ಬಿದ್ದಿದೆ ಅಂತ ನೋಡೋಕ್ಕೆ. ಬಟ್ ಈಗಲೇ ಅದು ಕಾಣಿಸಲ್ಲ. ಒಂದು ದಿನ ಆದಮೇಲೆ ಅದರದ್ದು ರಿಯಾಲಿಟಿ ಕಲರ್ ಬರುತ್ತೆ. ಮತ್ತು ತೀರ್ಥ ತಗೊಂಡು ಅಗೇನ್ ಮಠದೊಳಗೆ ಹೋಗಿ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತು, ಸನ್ನಿಧಾನದಲ್ಲಿ ಕೂತು, ಆಮೇಲೆ ಅಗೇನ್ ರಾಮ ಮಂದಿರಕ್ಕೆ ಹೋದ್ವಿ. ಅಲ್ಲಿ ಲೈನಾಗಿ ದೇವಸ್ಥಾನಗಳಿದ್ದಾವೆ. ಸೊ ಹಾಗೆ ರಾಮನ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟು ದೇವಸ್ಥಾನ ಬಿಟ್ವಿ ಮನೆಗೆ ಹೋಗೋದಕ್ಕೆ. ಎಲ್ಸ್ಲೇನ್ ತೊಗೊಳ್ಳೋಣ ಅಂತ ನೋಡಿದ್ವಿ, ಆದರೆ ತುಂಬ ರೇಟ್ ಇತ್ತು.
ಸೆಪೆಕಾಯಿ ತೊಗೊಂಡು ಕಬ್ನಲ್ಲಿ ಕುಡ್ಕೊಂಡು ಅಲ್ಲಿಂದ ಮನೆಗೆ ಬಿಟ್ವಿ. ಅನ್ನ ತುಂಬ ಕ್ಲೀನ್ ಇಟ್ಕೊಂಡಿದ್ರು, ಅದನ್ನೇ ನಮ್ಮಮ್ಮ ಹೇಳ್ತಾ ಇದ್ದಾರೆ ತುಂಬ ಕ್ಲೀನಾಗಿತ್ತು ಅಂತ. ಮತ್ತು ಸೀದಾ ಅಗೇನ್ ಗಾಡಿ ಆನ್ ಮಾಡಿಕೊಂಡು ಹಾಗೇನೋ ರಾಗಿ ತಗೋಬೇಕು ಅಂತ ಅಂದರು. ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ. ಸಾಕಾಯ್ತಾ ತುಂಬ? ಸಾಕಾಯಿತು. ಹಲೋ ಗಾಯ್ಸ್, ರಾಯರ ಮಠಕ್ಕೆ ಹೋಗಿ ಇವಾಗ ಬಂದು 5 ನಿಮಿಷ ಆಯಿತು. ಬರ್ತಾ ಸೇವಕಾಯಿ ತಂದು ಕಾಣಿಸ್ತೈತೆ ಹಾಕ್ಸ್ಕೊಂಡ್ಬಿರೋದು. ಇವಾಗ ನೋಡಿ ತೋರಿಸ್ತೀನಿ ತಗೋರಿ. ಸೌಂಡ್ ಕಡಿಮೆ ಕೊಡಮ್ಮ. ಅನಿಸುತ್ತಾ? ಇದೆ ಹಾಕ್ಸಿರೋದು, ಇದು ಹಳೇದು, ಇದು ಹೊಸದು, ಇವಾಗ ಹಾಕ್ಸಿರೋದು. ರಾತ್ರಿ ತಿನ್ನಲ್ಲ, ನಾವು ಬೆಳಗ್ಗೆ ಮಾಡ್ತೀವಿ ರಕ್ತನ ಫುಲ್ ಮಾಡೋದು, ದ್ವಾದಶಿ ಅಂತ ಹೇಳೋಕ್ಕೆ. ಒಟ್ಟು 3 ದಿನ. ಬಟ್ ಸುಮ್ಮನಿನ ಅವ್ರು ಮೊಬೈಲ್ ನೋಡೋದು ಬ್ಯುಸಿ ಆಗೋರೆ. ಸೊ ಅಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಫೋನ್ ನೋಡಿದ್ದು ಕಡಿಮೆ ಆಯಿತು, ನಿಲ್ಲಿಸಿದ್ರು ಇವಾಗ ಅವ್ರು 3 ಬಂದೈತೆ ಮಾಡೋಕ್ಕೆ. ಚಪಾತಿ ಅಲ್ಲ, ಸೇಬೇಕಾಗ್ತಿ. ಹಲೋ ಗಾಯ್ಸ್, ಇವಾಗ ನಾವು ಹಸು ಹತ್ರ ಹೋಗ್ತಾ ಇದ್ದೀವಿ. ಗಂಜಲ ಮತ್ತು ಸಗಣಿ ಥರ ಬರೋಕ್ಕೆ. ನಿಮಗೆ ನಮಗೊಂದು ಗೊಲ್ಲ ತೋರಿಸ್ತೀವಿ. ಅದ್ರ ನಾವೇ ಹೆಸ್ರಿಕ್ಕಿದ್ದೀವಿ ಗೊಲ್ಲ ಅಂತ. ನಾವು ಇವತ್ತು ಮನೆಗೆ ಬಂದಿದ ತಕ್ಷಣ ನಾನು ಅಂದ್ಕೊಂಡೆ, ನಮ್ಮಮ್ಮ ಹೊಟ್ಟೆ ಹೋಗಿತ್ತಿದ್ರು. ಅವ್ರ ಕೆಲಸ ಅವ್ರು ಮುಗಿಸ್ಕೊಂಡ್ರು, ನನ್ನ ಜೊತೆ ಬಂದವರು ಅಂದ್ಕೊಂಡು ನಿದ್ದೆ ಆಯಿತು ನಮ್ಮದು. ತಕ್ಷಣ ಮನೇಲೇ ಇರ್ತೀವಿ, ಈ ಥರ ಬರೋದೇ ಇಲ್ಲ ಎಲ್ಲೂ ಈಚೆ. ಇವತ್ತು ಏಕಾದಶಿ ಇರೋದ್ರಿಂದ ನಾವು ಬಂದಿರೋದು. ಯಾವಾಗ ಕೊಟ್ಟಿದ್ದೆ ನಾನು ಇನ್ಶಾಟು ಎಷ್ಟೊತ್ತಾಗಿದೆ ನೋಡಿ. ನನ್ನ ಮನೆಗೆ ಎದ್ದೋಳೋ ತನಕನೂ ವಿಡಿಯೋ ಆಗಿಲ್ಲ. ಸುಮ್ಮನೆ ಬ್ಲಾಗ್ ಹಾಕೋಕ್ಕೆ ವಿಡಿಯೋದ ಯೂಟ್ಯೂಬಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತಿರೋದು ನೋಡಿ. ಹಾಗೆ ರೋಡಲ್ಲಿ ಹೋಗ್ತಿರುವಾಗ ಈ ಮಕ್ಕಳು ಸಿಕ್ಕಿದ್ರು. ಅವ್ರ ಹತ್ರ ಹಾಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಅವ್ರ ಹೆಸರು ತಿಳ್ಕೊಂಡು ಅಶ್ವಿನಿ ಅಂತ ನಾವು ಹೆಸರು. ಇದಕ್ಕೆ ಹೋಮಕ್ಕೆ ಬೇಕಿತ್ತು ಪಂಚಗವ್ಯ ಮಾಡೋಕ್ಕೆ ಅಂತ. ಸೊ ಹೊಸದೇ ಆಗಬೇಕಿತ್ತು ಇಲ್ವಾ? ಇವಾಗ ಬಿಟ್ಟಿದ ತಕ್ಷಣ ಅದು ಯಾವುದಿಲ್ಲ. ಒಂಚೂರು ಸಗಣಿ ಕೊಡಿ. ಹಾಕಿರಿ ನೋಡೋಣ. ಆಂಟಿ ಇಲ್ಲಿ ಹಸು ಇರೋ ಮನೆ ಬೇಕಿತ್ತು ಗಂಜಲಕ್ಕೆ. ಇಲ್ಲಿಂದಾನೆ ಕೂಗಾಕಮ್ಮ ಅವ್ರಿಗೆ. ಆಂಟಿ ಒಂಚೂರು ಗಂಟ್ಲ ಸಿಗುತ್ತಾ? ಯಾವುದು ಉಯ್ಯಲ್ವ ಈಗ? ಹೇಳು. ಅಯ್ಯಮ್ಮ ಬೇಡಮ್ಮ, ಗಂಟ್ಲ ಕೊಡಪ್ಪ, ನೀನು ಬರಬೇಡ ಕಣೋ. ಹುಷಾರು. ಗುಮ್ಮತ್ ಕಲಿತೀರಾ ನೀವು? ಇಲ್ಲಲ್ಲ, ಏನೋ ತಂದಿಲ್ವೋ? ಎಲ್ಲಾದ್ರೂ ಸೇಫ್ಟಿ ಇಲ್ಲ. ಏನು ಸಾಹಸ, ಅರಸಾಹಸ. ಚಿಂಕು ಚಿಕನ್ ಚಿಂಕು ಚಿಕನ್ ಚಿಂಕು ಚಿಕನ್ ಚಿಕ್. ಓ ಹೊಡಿತಾನ ಆಗ್ಲೇ ವೀಲಿಂಗ್ ಇವನು. ಅದೇ ಅಭ್ಯಾಸ. ನನ್ನ ಹೆಸರು ಭಾಗೇಶ್ ಅಂತ. ಓಕೆ. ನನ್ನ ಹೆಸರು ಮೌನೇಶ್ ಅಂತ. ನನ್ನ ಹೆಸರು ದೇವರಾಜ್ ಅಂತ. ಇವಾಗ ವೀಲಿ ಹೊಡಿತಾರೆ ನೋಡ್ರಿ ಎಲ್ಲ. ಯಾರು ಇಷ್ಟ ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓ ಮಸ್ತ್ ಬಿಡ. ಮಸ್ತ್ ಬಿಡ. ಇವ್ ನಮ್ಗೆ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಲ್ಲ ಯಾರು? ಇನ್ನೊಂದು ವಿಡಿಯೋ ಇದಕ್ಕೂ ಚೆನ್ನಾಗಿ ಮಾಡೋಣ. ಓಕೆ, ಬರ್ತೀನಿ ನಾನು ನೆಕ್ಸ್ಟ್ ಟೈಮ್. ಮತ್ತೆ ಬಾಯ್. ಬಾಯ್ ಅಕ್ಕ. ಬಾಯ್ ಪಾಪ. ತಂದ್ವಿ ಬಟ್ ಫ್ರೆಶ್ ಸಿಗ್ಲಿಲ್ಲ ಗಂಟ್ಲ. ಮಕ್ಕಳು ಸಿಕ್ಕಿದ್ರು, ಅವ್ರದ್ದು ವೀಲಿಂಗ್ ಮಾಡಿದ್ವಿ. ವೀಲಿಂಗ್ ವೀಡಿಯೋ ಮಾಡಿದ್ವಿ. ಮಕ್ಕಳು ಬಾಯ್ ಎಷ್ಟು ಸತಿ ಕೇಳಿದ್ರು ಕೊಡಲಿಲ್ಲ. ನೋಡಿದ್ರಲ್ಲ ನೀವು ವಿಡಿಯೋನ. ಬಾಯ್.